ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಈ ನನ್ನ ತರಗತಿಗೆ ಸ್ವಾಗತ. ನಾನು ವೆಂಕಟೇಶ RS, ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು, ಶ್ರೀ HD ದೇವೇಗೌಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪಡುಲಿಪ್ಪೆ, ಹೊಳೆನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ತರಗತಿಗಳಲ್ಲಿ ಇತಿಹಾಸ ಲೇಖನ ಕಲೆಯ ಬಗ್ಗೆ ಚರ್ಚೆ ಮಾಡುತ್ತಾ ಜ್ಞಾನೋದಯ ಯುಗದ ಇತಿಹಾಸ ಲೇಖನ ಕಲೆಯ ಬಗ್ಗೆ ತಿಳ್ಕೊಂಡ್ವಿ. ಈ ಜ್ಞಾನೋದಯ ಯುಗದ ಇತಿಹಾಸ ಲೇಖನ ಕಲೆಗೆ ಪ್ರತಿಯಾಗಿ ಅದಕ್ಕೆ ಒಂದು ರೀತಿ ಚಾಲೆಂಜಿಂಗ್ ಆಗಿ ಹುಟ್ಕೊಂಡಂಥ ಮತ್ತೊಂದು ಪ್ರಮುಖವಾದಂಥ ಚರಿತ್ರ ಲೇಖನ ಕಲೆ ಯಾವುದಪ್ಪ ಅಂತಂದರೆ ಅದು ರೊಮ್ಯಾಂಟಿಕ್ ಹಿಸ್ಟೋರಿಯೋಗ್ರಫಿ ಅಥವಾ ರಮ್ಯ ಇತಿಹಾಸ ಲೇಖನ ಕಲೆ, ಅಥವಾ ಅದಕ್ಕಿರುವಂಥ ಇನ್ನೊಂದು ಹೆಸರು ಭಾವನಾ ಸ್ವಾತಂತ್ರ್ಯವಾದ ಯುಗದ ಇತಿಹಾಸ ಲೇಖನ ಕಲೆ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈ ತರಗತಿಯಲ್ಲಿ ಭಾವನಾ ಸ್ವಾತಂತ್ರ್ಯವಾದ ಯುಗದ ಇತಿಹಾಸ ಲೇಖನ ಕಲೆಯ ಬಗ್ಗೆ ಅಥವಾ ರೊಮ್ಯಾಂಟಿಕ್ ಹಿಸ್ಟೋರಿಯೋಗ್ರಫಿ ಈ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ, ಈ ಭಾವನಾ ಸ್ವಾತಂತ್ರ್ಯ ಯುಗದ ಇತಿಹಾಸ ಲೇಖನ ಕಲೆ ಅಂದರೆ ಏನಪ್ಪ ಅಂದರೆ ಸಾಹಸಗಳು, ಆದರ್ಶಗಳು, ಭಾವನಾತ್ಮಕತೆ ಮತ್ತು ವಾಸ್ತವಿಕತೆಗೆ ಹೊಂದಿಕೊಳ್ಳುವ ಕಲ್ಪನೆಗಳ ಮನಮೋಹಕ ಚಿತ್ರಣಗಳಿಂದ ಕೂಡಿದಂಥ ಒಂದು ಇತಿಹಾಸವೇ ರಮ್ಯ ಇತಿಹಾಸ. ಇಲ್ಲಿ ಸಾಹಸಗಳು ಪ್ರಧಾನವಾಗಿರ್ತವೆ, ಆದರ್ಶಗಳು ಪ್ರಧಾನವಾಗಿರ್ತವೆ, ಭಾವನಾತ್ಮಕತೆ ಪ್ರಧಾನವಾಗಿರುತ್ತೆ. ಸೊ ಹೀಗೆ ಅದ್ರ ಜೊತೆಗೆ ಕಲ್ಪನೆಗಳಿಂದ ಕೂಡಿದಂಥ ಮನಮೋಹಕ ಚಿತ್ರಣಗಳಿಂದ ಕೂಡಿದಂಥ ಒಂದು ಇತಿಹಾಸವೇ ಈ ರಮ್ಯ ಇತಿಹಾಸ. ಸೊ ಇಂತಹ ಇತಿಹಾಸದಲ್ಲಿ ಗತಕಾಲವನ್ನು ವೈಭವೀಕರಣಗೊಳಿಸಿರೋದನ್ನು ನಾವು ಕಾಣ್ತೀವಿ. ಈ ರಮ್ಯ ಇತಿಹಾಸಕಾರರು ಪ್ರಕೃತಿಯೊಂದಿಗೆ ಹೆಚ್ಚಿನ ಒಲವನ್ನು ತಾಳಿದ್ರು. ಪ್ರಾಚೀನ ಮತ್ತು ಮಧ್ಯಯುಗೀನ ಕಾಲದ ಕೋಟೆ ಕೊತ್ತಲುಗಳಾಗಿರ್ಬೋದು, ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು, ರಾಜರಾಣಿಯರ ಪ್ರೇಮ ಕಥೆಗಳಾಗಿರ್ಬೋದು, ಯೋಧರ ಸಾಹಸಗಳಾಗಿರ್ಬೋದು, ಇವೆಲ್ಲವನ್ನು ಒಳಗೊಂಡಂಥ ಒಂದು ಭಾವನಾತ್ಮಕವಾದಂಥ ವಿಷಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ರಚನೆ ಮಾಡಿದಂಥ ಒಂದು ಇತಿಹಾಸವೇ ಈ ಒಂದು ರಮ್ಯ ಇತಿಹಾಸ ಲೇಖನ ಕಲೆ. ಈ ರಮ್ಯ ಇತಿಹಾಸದಲ್ಲಿ ವೈಚಾರಿಕತೆಗಳಿಗೆ ಬದಲಾಗಿ ಭಾವನೆಗಳಿಗೆ ಮತ್ತು ಆಶೋತ್ತರಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರೋದು ನಾವು ಕಾಣ್ತೀವಿ. ಗತಕಾಲದ ಮೌಲ್ಯಗಳಿಗೆ ಹೆಚ್ಚು ಒಲವು ತೋರಿ ಪ್ರಕೃತಿಗೆ ಹಿಂತಿರುಗಿ ಎಂಬ ಸಿದ್ಧಾಂತವನ್ನು ಇಲ್ಲಿ ಪ್ರತಿಪಾದಿಸಿದ್ದಾರೆ ಈ ರಮ್ಯ ಇತಿಹಾಸಕಾರರು ಅಥವಾ ಭಾವನಾ ಸ್ವಾತಂತ್ರ್ಯ ಯುಗದ ಇತಿಹಾಸಕಾರರು. ಅಲ್ಲದೆ ವೈಜ್ಞಾನಿಕ ಮತ್ತು ವಾಸ್ತವಿಕ ಅಂಶಗಳಿಗೆ ಬದಲಾಗಿ ಸಾಹಿತ್ಯ, ಸಂಗೀತ, ಚಿತ್ರಕಲೆ ಇಂತಹ ವಿಷಯಗಳಿಗೆ ಹೆಚ್ಚಿನವಾದಂಥ ಒಂದು ಮಹತ್ವವನ್ನು ನೀಡಿರೋದನ್ನು ನಾವು ಕಾಣ್ತೀವಿ. ಹಾಗೆಯೇ ಗತಿಸಿ ಹೋದ ಘಟನೆಗಳನ್ನು ಮೆಲುಕು ಹಾಕುವ ಬದಲು ನಮಗೆ ಚಿರಪರಿಚಿತವಾಗಿರುವಂಥ ನೈಸರ್ಗಿಕ ದೃಶ್ಯಗಳಾದಂಥ ಸೂರ್ಯಾಸ್ತ, ಬೆಟ್ಟ, ಗುಡ್ಡ, ಕಣಿವೆ, ತಪ್ಪಲು, ಹಳ್ಳ, ಕೊಳ್ಳ, ನದಿ, ಸರೋವರ ಇವೆಲ್ಲವುಗಳನ್ನು ವರ್ಣನೆ ಮಾಡಿ ಅದಕ್ಕೆ ಆದ್ಯತೆ ನೀಡಿ ನಿತ್ಯ ಜೀವನದ ಒಂದು ದೃಶ್ಯಗಳನ್ನು ವರ್ಣಿಸಿರೋದನ್ನು ನಾವು ಈ ಒಂದು ರಮ್ಯ ಇತಿಹಾಸ ಲೇಖನ ಕಲೆಯಲ್ಲಿ ಕಾಣ್ತೀವಿ ಅಥವಾ ಭಾವನಾ ಸ್ವಾತಂತ್ರ್ಯ ಯುಗದ ಇತಿಹಾಸ ಲೇಖನ ಕಲೆಯಲ್ಲಿ ಕಾಣ್ತೀವಿ. ತಾರ್ಕಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನು ಎತ್ತಿ ಹಿಡಿದ ಜ್ಞಾನೋದಯ ಕಾಲದ ಭಾವನೆಗಳು ಬಹಳ ದಿನಗಳ ಕಾಲ ಪರಿಣಾಮಕಾರಿಯಾದಂಥ ಒಂದು ಪ್ರಭಾವವನ್ನು ಬೀರಲಿಲ್ಲ. ಜ್ಞಾನೋದಯದ ಒಂದು ಮುಖ್ಯವಾದಂಥ ಲಕ್ಷಣವೇ ತರ್ಕ. ಈ ತಾರ್ಕಿಕ ವಿಚಾರಗಳನ್ನು ಎತ್ತಿ ಹಿಡಿಯುತ್ತೆ ಜ್ಞಾನೋದಯ ಯುಗದ ಒಂದು ಇತಿಹಾಸ ಲೇಖನ ಕಲೆ. ಆದರೆ ಅದು ಹೆಚ್ಚು ದಿನ ಬಹಳ ಪ್ರಭಾವವನ್ನು ಬೀರಲಿಕ್ಕೆ ಆಗಲಿಲ್ಲ. ಈ ಜ್ಞಾನೋದಯ ಯುಗದ ಅಂತ್ಯದಲ್ಲಿ ಅತ್ಯಂತ ಪ್ರಬಲವಾಗಿದ್ದಂಥ ಒಂದು ತಾರ್ಕಿಕ ಮತ್ತು ಬೌದ್ಧಿಕ ದೃಷ್ಟಿಕೋನದ ವಿರುದ್ಧ ಪರಿವರ್ತನೆ ಉಂಟಾಗಿ ಇತಿಹಾಸ ಎಂಬ ಭಾವರೂಪದಲ್ಲಿ ಮಹತ್ವವಾದಂಥ ಬದಲಾವಣೆಗಳು ಉಂಟಾಗಿದ್ದನ್ನು ನಾವಿಲ್ಲಿ ಕಾಣ್ತೀವಿ. ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ಅಂಶ ಏನಪ್ಪ ಅಂತಂದರೆ, ತಾರ್ಕಿಕವಾಗಿರುವುದಕ್ಕಿಂತ ಹೆಚ್ಚಾಗಿ ಭಾವನಾತ್ಮಕವಾಗಿದ್ದಂಥ ಆಧಾರದ ಮೇಲೆ ಒಂದು ಹೊಸ ವಿಚಾರ ಪಂಥ ಬೆಳೆಯುತ್ತೆ. ಅದೇ ಲ್ಯಾಟಿನ್ ಹಾಗೂ ಗ್ರೀಕ್ ಸಂಸ್ಕೃತಿಯ ಬಗೆಗಳನ್ನು ಬಿಟ್ಟು ಮಧ್ಯಯುಗದ ಸಂಸ್ಕೃತಿಯತ್ತ ತಿರುಗಿದಂಥ ಒಂದು ಭಾವನಾ ಸ್ವಾತಂತ್ರ್ಯ ಪಂಥ ಅಥವಾ ರಮ್ಯ ಇತಿಹಾಸ ಲೇಖನ ಪಂಥ. ಇಲ್ಲಿ ಇತಿಹಾಸ ರಚನೆಯಲ್ಲಿ ತರ್ಕವನ್ನು ತ್ಯಜಿಸಿ ಕಲ್ಪನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ.
ನಾನು ಆಗಲೇ ಹೇಳಿದೆ, ಕಲ್ಪನೆಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ತರ್ಕ ಜ್ಞಾನೋದಯದ ಇತಿಹಾಸ ಲೇಖನ ಕಲೆಯ ಒಂದು ಅಡಿಪಾಯ ಆಗಿದ್ದರೆ ಅದಕ್ಕೆ ಬದಲಾಗಿ ಕಲ್ಪನೆಗೆ ಹೆಚ್ಚಿನ ಆದ್ಯತೆಯನ್ನು ಇಲ್ಲಿ ಕೊಡ್ತಾರೆ. ಹಾಗೆಯೇ ಗತಕಾಲವನ್ನು ವರ್ತಮಾನ ಕಾಲದಿಂದ ಬೇರ್ಪಡಿಸೋದು ಸಹ ಇದರ ಒಂದು ವಾದ ಆಗಿದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಅಂದರೆ ಈ ಭಾವನಾ ಸ್ವಾತಂತ್ರ್ಯವಾದ ಪಂಥ ಆ ಯುಗದಲ್ಲಿ ಯಾರೂ ಕೇವಲ ಅಮೂರ್ತ ತರ್ಕಕ್ರಮದ ಬೆಳಕಿನಲ್ಲಿ ಇತಿಹಾಸವನ್ನು ರಚಿಸಲು ಇಚ್ಛಿಸಲಿಲ್ಲ. ತರ್ಕವನ್ನು ತ್ಯಜಿಸ್ಬಿಟ್ಟು ಕಲ್ಪನೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡೋದ್ರ ಜೊತೆಗೆ ಇತಿಹಾಸ ಕ್ಷೇತ್ರದಲ್ಲಿ ರಸಭಾವ ಅತಿರೇಕದಿಂದ ಕೂಡಿದಂಥ ಕವಿತಾ ಹಾಗೂ ಚಿತ್ರಯೋಗ್ಯವಾದಂಥ ಆದರ್ಶಾತ್ಮಕ ಚಿತ್ರ ಒಂದು ವಿಲಕ್ಷಣಗಳನ್ನು, ಭಾವರೂಪಗಳ ಪ್ರತಿರೂಪ ಒಲವನ್ನು ತೋರಿಸಿ ರಚನೆಯಾದಂಥ ಒಂದು ಇತಿಹಾಸ ಲೇಖನ ಕಲೆಯೇ ಭಾವನಾ ಸ್ವಾತಂತ್ರ್ಯ ಲೇಖನ ಕಲೆ. 18ನೇ ಶತಮಾನದ ಕೊನೆಯಲ್ಲಿ ಮತ್ತು 19ನೇ ಶತಮಾನದ ಒಂದು ಮೊದಲ ಭಾಗದಲ್ಲಿ ತಲೆ ಎತ್ತಿದಂಥ ಈ ಒಂದು ಭಾವೋದ್ದೀಪ್ತ ಅಂತ ಏನು ಕರಿತೀವಿ, ಚಂಚಲ ಹಾಗೂ ಸತ್ವಪೂರ್ಣವಾಗಿದ್ದ ಪ್ರಮಾಣಗಳನ್ನು ಎತ್ತಿಡಿದಂಥ ಈ ಚಳುವಳಿ ಪ್ರಾಚೀನ ಲ್ಯಾಟಿನ್ ಮತ್ತು ಗ್ರೀಕ್ ವಿಚಾರದ ಕಾಲಗಳಲ್ಲಿ ನಾವು ಒಂದು ಸರಳತೆ ಆಗಿರ್ಬೋದು, ಸಾಮರಸ್ಯತೆ, ಏಕತೆ ಮತ್ತು ಘನತೆಗೆ ಬದಲು ಆಗಿದ್ದು ನಾವು ಇಲ್ಲಿ ಕಾಣ್ತೀವಿ. ಸೊ ಇಲ್ಲಿ ನಾವು ಗಮನಿಸಬೇಕಾದಂಥ ಇನ್ನೊಂದು ಅಂಶ ಏನಪ್ಪ ಅಂದರೆ, ಪ್ರತಿಯೊಂದು ಕಾಲ ಮತ್ತು ಸಂಸ್ಕೃತಿಯನ್ನು ಸ್ಪಷ್ಟವಾಗುವ ರೀತಿಯಲ್ಲಿ ತಿಳುವಳಿಕೆ ಹೊಂದಿರಬೇಕದು ಅತ್ಯಂತ ಅವಶ್ಯಕ ಅಂತ ಅಂದ್ಬಿಟ್ಟು ಈ ಜ್ಞಾನೋದಯ ಯುಗದ ಇತಿಹಾಸಕಾರರು ತಿಳಿಸ್ತಾರೆ. ಈ ಜ್ಞಾನೋದಯ ಯುಗದ ಶಿಶು ರೂಸೋ ನಮಗೆಲ್ಲ ಗೊತ್ತಿರುವಂಥ ಒಬ್ಬ ಪ್ರಸಿದ್ಧವಾದಂಥ ತತ್ವಜ್ಞಾನಿ ಜೆ ರೂಸೋ, ಜೀನ್ ಜೇಕಬ್ ರೂಸೋ. ಅವನು ಜ್ಞಾನೋದಯ ಯುಗದ ಶಿಶು, ಆದರೆ ಭಾವನಾ ಸ್ವಾತಂತ್ರ್ಯ ಯುಗದ ಪಿತಾಮಹ ಅವನು. ಪ್ರಾಕೃತಿಕ ಸ್ಥಿತಿ ಎಂಬ ಭಾವೋದ್ರೇಕಕಾರಿಯಾದಂಥ ಕಲ್ಪನೆಯನ್ನು ಬೆಳೆಸಿ ರೂಸೋವಿನಿಂದ ಆರಂಭವಾದಂಥ ಈ ಒಂದು ಚಳುವಳಿಯನ್ನು ಲೆಸ್ಸಿಂಗ್ ಎನ್ನುವಂಥ ಜರ್ಮನಿಯ ಒಬ್ಬ ಬರಹಗಾರ ಮತ್ತು ಇನ್ನಿತರ ಜರ್ಮನಿಯ ಬರಹಗಾರರು ಇದನ್ನು ಬೆಳೆಸ್ತಾರೆ. ಅಂದರೆ ಭಾವನಾ ಸ್ವಾತಂತ್ರ್ಯ ಯುಗವನ್ನು ಬೆಳೆಸ್ತಾರೆ. ಇಂಗ್ಲೆಂಡಿನಲ್ಲಿ ಗ್ರೇ, ಬರ್ನ್ಸ್, ಕೋಲ್ರಿಡ್ಜ್, ಬೈರನ್, ಶೆಲ್ಲಿ, ಜಾನ್ ಕೀಟ್ಸ್ ಇವರೆಲ್ಲ ಒಂದು ಯುಗದ ಇತಿಹಾಸ ಲೇಖನ ಕಲೆಗೆ ಅಥವಾ ಭಾವನಾ ಸ್ವಾತಂತ್ರ್ಯ ಯುಗಕ್ಕೆ ಒಂದು ರೀತಿ ಆಧಾರ ಸ್ತಂಭಗಳಿದ್ದಂಗೆ ಇರ್ತಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಜಾನ್ ಕೀಟ್ಸ್ ಆಗಿರ್ಬೋದು, ಶೆಲ್ಲಿ ಆಗಿರ್ಬೋದು, ಬೈರನ್ ಎಲ್ಲರೂ ಸಹ ಪ್ರಮುಖರಾಗಿರ್ತಾರೆ. ನಮ್ಮ ಇತಿಹಾಸ ಕ್ಷೇತ್ರಕ್ಕೆ ಬಂದರೆ ಥಾಮಸ್ ಕಾರ್ಲೈಲ್, ಕ್ರೋಡೆ, ಮೆಕಾಲೆ, ಕಾರ್ಲ್ ಮಾರ್ಕ್ಸ್ ಇವರೆಲ್ಲರೂ ಸಹ ಈ ಭಾವನಾ ಸ್ವಾತಂತ್ರ್ಯ ಯುಗದ ಇತಿಹಾಸ ಲೇಖನಕಾರರಾಗಿ ಇಲ್ಲಿ ಕಂಡುಬರ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ಮುಖ್ಯವಾಗಿ ನಾವು ಎರಡು ವಿಚಾರಗಳನ್ನು ನಾವಿಲ್ಲಿ ಗಮನಿಸಬೇಕು, ಎರಡು ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕು. ಯಾವಪ್ಪ ಅವು ಅಂತಂದರೆ, ಇತಿಹಾಸ ಕ್ಷೇತ್ರವನ್ನು ವಿಸ್ತರಿಸಿ ಗತಕಾಲದ ಘಟನೆಗಳನ್ನು ಅನುಕಂಪದಿಂದ ವಿಚಾರಣೆ ಮಾಡೋದು ಮತ್ತು ಮಾನವನ ಸ್ವಭಾವವನ್ನು ಏಕರೀತಿಯದು ಮತ್ತು ಬದಲಾವಣೆ ಆಗದಿರುವುದು ಎಂಬ ಭಾವನೆಯನ್ನು ವಿರೋಧಿಸೋದು ಈ ಯುಗದ ಇತಿಹಾಸಕಾರರನ್ನು ಆಕರ್ಷಿಸ್ತವೆ. ಈ ಎರಡು ವಿಚಾರಗಳು ಇಲ್ಲಿ ಬಹಳ ಮುಖ್ಯ ಆಗ್ತವೆ. ಇನ್ನು ಈ ಭಾವನಾ ಸ್ವಾತಂತ್ರ್ಯ ಯುಗದ ಲಕ್ಷಣಗಳ ಬಗ್ಗೆ ನಾವು ನೋಡಿದರೆ, ಈ ಯುಗದ ಚಿಂತಕರು ಹಳೆಯ ಮತಧರ್ಮ ಹಾಗೂ ಸ್ಥಳೀಯ ಆಚಾರ ಪದ್ಧತಿಗಳಲ್ಲಿ ಅತಿಯಾದಂಥ ಆಸಕ್ತಿಯನ್ನು ವಹಿಸಿರ್ತಾರೆ. ಈಗ ನಾವು ಮೊದಲನೇದಾಗಿ ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂದರೆ, ಈ ಇತಿಹಾಸ ಲೇಖನ ಕಲೆಯ ಪೋಷಕರಲ್ಲಿ ಒಂದು ಬಗೆಯ ಪೂರ್ವಾಗ್ರಹ ಕಂಡು ಬಂದಿತ್ತು. ಏನಪ್ಪ ಅಂದರೆ, ಸುದೀರ್ಘ ಸಮಯದವರೆಗೆ ಇದ್ದಂಥ ತರ್ಕಕ್ರಮದ ಪ್ರಾಬಲ್ಯ ಕಡಿಮೆಯಾಗಿ ಈ ಒಂದು ಯುಗದಲ್ಲಿ ಈ ಯುಗದ ಚಿಂತಕರು ಹಳೆಯ ಮತಧರ್ಮ ಹಾಗೂ ಸ್ಥಳೀಯ ಆಚಾರ ಪದ್ಧತಿಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾರೆ. ಒಂದು ಹಳೆಯ ಭವನ ಆಗಿರ್ಬೋದು, ಕೋಟೆ ಆಗಿರ್ಬೋದು, ಕ್ರೈಸ್ತ ಪೂಜಾ ಮಂದಿರಗಳಾಗಿರ್ಬೋದು, ಅವ್ರನ್ನ ಬಹಳವಾಗಿ ಆಕರ್ಷಣೆ ಮಾಡಿದಂಥವುಗಳು ಅವೆಲ್ಲ. ಅವರು ಹಳೆಯ ಹಾಡುಗಳನ್ನೇ ಹಾಡೋದಕ್ಕೆ ಆರಂಭಿಸ್ತಾರೆ. ಹಳೆಯ ಪುರಾಣ ಕಥೆಗಳನ್ನೇ ಪುನಃ ಕಲ್ಪಿಸ್ಕೊಂಡು ಬರೆಯೋದಕ್ಕೆ ಆರಂಭಿಸ್ತಾರೆ. ಮತ್ತು ಮಧ್ಯಯುಗದ ವಿಚಾರಗಳನ್ನು ತಿಳಿಸಬೇಕು ಎಂಬುದು ಅವರಲ್ಲಿ ಹೆಚ್ಚಿನದಾಗಿ ಒಲವು ಮೂಡಿರುತ್ತೆ. ಮಧ್ಯಯುಗಗಳಿಗೆ
ಹಿಂತಿರುಗಿ ಹೋಗಬೇಕೆಂಬ ಒಂದು ಗೀಳು ಈ ಕಾಲದ ಎಲ್ಲ ಇತಿಹಾಸ ಲೇಖಕರಲ್ಲಿ ಕಂಡುಬರೋದನ್ನು ನಾವು ಕಾಣ್ತೀವಿ. ಹಾಗೆ ವಿದ್ಯಾರ್ಥಿಗಳೇ, ಈ ಒಂದು ಯುಗದ ಮತ್ತೊಂದು ಪ್ರಮುಖವಾದಂಥ ಒಂದು ಲಕ್ಷಣ ಏನಪ್ಪ ಅಂತಂದರೆ, ಈ ಲೇಖನ ಕಲೆ ಮಧ್ಯಯುಗದಿಂದ ಸ್ಫೂರ್ತಿ ಪಡೆದಿತ್ತು. ಮಧ್ಯಯುಗಗಳ ಅಥವಾ ಮಧ್ಯಕಾಲೀನ ಒಂದು ಇತಿಹಾಸದಲ್ಲಿ ಕಂಡುಬರುವಂಥ ವೀರ ಪುರುಷರ ಜೀವನ ಆಗಿರ್ಬೋದು, ಸನ್ಯಾಸಿಗಳಾಗಿರ್ಬೋದು, ಒಂದು ವನವಾಸಿಗಳ ಬದುಕಾಗಿರ್ಬೋದು, ಧರ್ಮಯುದ್ಧಗಳಾಗಿರ್ಬೋದು, ಸ್ಪೇನ್ ಮತ್ತು ಅರಬ್ಬರ ವಿರುದ್ಧ ನಡೆದಂಥ ಹೋರಾಟ ಆಗಿರ್ಬೋದು, ಸ್ಪೇನಿನ ಕ್ರೈಸ್ತ ದೊರೆಗಳಿಗೂ ಮತ್ತು ಅರಬ್ಬರ ಮುಸ್ಲಿಂ ದೊರೆಗಳಿಗೂ ನಡೆದಂಥ ಒಂದು ಹೋರಾಟ ಆಗಿರ್ಬೋದು, ಆಂಗ್ಲ ಸ್ಯಾಕ್ಸನ್ನರಾಗಿ ಹೋರಾಟ ಆಗಿರ್ಬೋದು, ಹೀಗೆ ಹಲವಾರು ವಿಚಾರಗಳು, ಮಧ್ಯಕಾಲೀನ ವಿಚಾರಗಳು ಇವ್ರನ್ನ ಹೆಚ್ಚು ಆಕರ್ಷಿಸ್ತವೆ. ಗಾಥಿಕ್ ವಾಸ್ತುಶಿಲ್ಪ ಶೈಲಿ ಮತ್ತು ಸರಳವಾಗಿದ್ದಂಥ ಹಾಗೂ ಜನಾಧಾರಣೆಯಾಗಿದ್ದಂಥ ಸಾಹಿತ್ಯ, ಪದ್ಯ ಹಾಗೂ ಕಲೆ ಇವೆಲ್ಲವೂ ಸಹ ಐತಿಹಾಸಿಕ ಬರಹಗಳ ಜನಪ್ರಿಯ ವಸ್ತುಗಳಾಗಿ ಈ ಕಾಲದಲ್ಲಿ ಕಂಡುಬರುತ್ತವೆ. ಸೊ ಅಂದರೆ ಮೊಟ್ಟ ಮೊದಲ ಒಂದು ಮಧ್ಯ ಕಾಲಗಳ ವಿವಿಧ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಲಾಗುತ್ತಿಲ್ಲಿ. ಪುರಾತನ ಚರ್ಚು, ಕೋಟೆ, ಮನೆ ಹಾಗೂ ನಗರ ಅರಮನೆಗಳ ಒಂದು ಜೀರ್ಣೋದ್ಧಾರ ಈ ಕಾಲದಲ್ಲಿ ಆಗುತ್ತೆ. ಮಧ್ಯಯುಗದಲ್ಲಿದ್ದಂಥ ವಿಷಯಗಳಿಗೆ ಸಂಬಂಧಪಟ್ಟಂಥ ಅತಿಯಾದಂಥ ಆಸಕ್ತಿ ಕಾರಣ ಅವುಗಳ ಬಗ್ಗೆ ಅತ್ಯಂತ ರಂಜಕವಾದಂಥ ಬರಹಗಳನ್ನು ಸಿದ್ಧಪಡಿಸುವುದರ ಮೂಲಕ ಮತ್ತು ಮಧ್ಯಯುಗದ ಸಮಾಜದ ಬಗ್ಗೆ ನಯನ ಮನೋಹರವಾಗಿದ್ದಂಥ ಒಂದು ಸ್ಪಷ್ಟ ಚಿತ್ರಗಳನ್ನು ಜನರ ಮುಂದೆ ಇಡುವುದರ ಮೂಲಕ ಇತಿಹಾಸಕಾರರು ಮಧ್ಯಕಾಲದ ಜ್ಞಾನೋದಯದಲ್ಲಿ ಮುಂದೆ ಇಡುವುದರ ಮೂಲಕ ಇತಿಹಾಸಕಾರರು ಮಧ್ಯಕಾಲದ ಪ್ರತಿ ಜ್ಞಾನಯುಗದಲ್ಲಿ ಬೆಳೆದು ಬಂದಿದ್ದಂಥ ಪೂರ್ವಾಗ್ರಹಗಳನ್ನು ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ಇಲ್ಲಿ ಅಳಿಸಾಕಿದರು ಅಂತ ಅಂದ್ಬಿಟ್ಟು ಹೇಳ್ಬೋದು. ಹಾಗೆ ವಿದ್ಯಾರ್ಥಿಗಳೇ, ಮತ್ತೊಂದು ಪ್ರಮುಖವಾದಂಥ ಲಕ್ಷಣ ಏನಪ್ಪ ಅಂದರೆ, ಈ ಲೇಖನ ಕಲೆ ಅಂದರೆ ಭಾವನಾ ಸ್ವಾತಂತ್ರ್ಯದ ಒಂದು ಲೇಖನ ಕಲೆ ಸಾಹಸ ರಂಜನಾ ಕಾವ್ಯ ಎಂಬ ಸಾಹಿತ್ಯ ಪ್ರಕಾರದೊಂದಿಗೆ ನಿಕಟ ಸಂಬಂಧವನ್ನು ಬೆಳೆಸ್ಕೊಂಡಿರುತ್ತೆ. ಅಂದರೆ ಈ ನೂತನ ಸಾಹಿತ್ಯದ ಬಗೆಯಲ್ಲೂ ಸಹ ಮಧ್ಯಯುಗಗಳ ಆಕರ್ಷಣೆ ಬಹಳ ಪ್ರಧಾನವಾದಂಥ ಅಂಶ ಆಗಿರುತ್ತೆ. ಸಾಹಿತ್ಯದ ಪ್ರಕಾರವನ್ನು ಇವರು ಈ ಸಂದರ್ಭದಲ್ಲಿ ಜನಪ್ರಿಯಗೊಳಿಸಿದರು. ಯಾರಪ್ಪ ಅಂದರೆ ವಾಲ್ಟರ್ ಸ್ಕಾಟ್ ಎನ್ನುವಂಥವರು ಈ ಮಾದರಿಯ ಒಂದು ಸಾಹಿತ್ಯ ಪ್ರಕಾರವನ್ನು. ಅವನ ಐತಿಹಾಸಿಕ ಕಾದಂಬರಿಗಳು ಇಂಗ್ಲೆಂಡ್ನಲ್ಲಿ ಬಹಳ ಬೇಗ ಜನಪ್ರಿಯ ಆಗ್ತವೆ. ಹಾಗೆ ಅದು ಬೇರೆ ದೇಶದ ಬರಹಗಾರರಿಗೂ ಸಹ ಅದು ಒಂದು ರೀತಿ ಪ್ರಭಾವ ಬೀರುತ್ತೆ. ಅಸಂಖ್ಯಾತ ಇತಿಹಾಸ ಲೇಖಕರು ಐತಿಹಾಸಿಕ ವಿಷಯಗಳನ್ನು ಜನಮಾರಣೀಯವಾಗಿದ್ದಂಥ ಶೈಲಿಯಲ್ಲಿ ನಿರೂಪಿಸಿರುವಂಥ ಒಂದು ಕಾರ್ಯವನ್ನು ಈ ಒಂದು ಕಾಲದಲ್ಲಿ ನಾವು ಕಾಣ್ಬೋದು. ಸೊ ವರ್ಡ್ಸ್ವರ್ತ್ ಆಗಿರ್ಬೋದು, ಕೀಟ್ಸ್ ಆಗಿರ್ಬೋದು, ಶೆಲ್ಲಿ, ಇವರೆಲ್ಲ ಮಹಾನ್ ಸಾಹಿತಿಗಳು. ಐತಿಹಾಸಿಕ ಕ್ಷೇತ್ರದಲ್ಲಿ ಈ ದೃಷ್ಟಿಕೋನವನ್ನು ಅನುಸರಿಸಿದವರಲ್ಲಿ ಅತ್ಯಂತ ಪ್ರಮುಖನಾದವರು ಯಾರಪ್ಪ ಅಂದರೆ ಥಾಮಸ್ ಕಾರ್ಲೈಲ್. ಹಾಗೆ ವಿದ್ಯಾರ್ಥಿಗಳೇ, ಈ ಭಾವನಾ ಸ್ವಾತಂತ್ರ್ಯ ಯುಗದ ಮತ್ತೊಂದು ಪ್ರಮುಖವಾದಂಥ ಲಕ್ಷಣ ಏನಪ್ಪ ಅಂದರೆ, ಈ ಯುಗದ ಇತಿಹಾಸ ಲೇಖನ ಕಲೆ ಕೇವಲ ಪದ್ಯಾತ್ಮಕ ಹಾಗೂ ರಾಜಕೀಯವಾದದ್ದು ಮಾತ್ರ ಅಲ್ಲದೆ ಭಾವನಾ ಚರಿತ್ರೆಯಲ್ಲಿ ಒಂದು ಶಕ್ತಿನೇ ಆಗಿದ್ದುದನ್ನು ನಾವಿಲ್ಲಿ ಕಾಣ್ತೀವಿ. ಸೊ ಅದರಲ್ಲಿ ವಿಕಾಸದ ಭಾವನೆ ವ್ಯಾಪಕವಾಗಿ ಬೆಳೆದು ಬಂದು ಅದೊಂದು ಸಾಮಾನ್ಯ ನಂಬಿಕೆ ಆಯಿತು. ಅದು ಹೆಗಲನ ವಿಚಾರ ವ್ಯವಸ್ಥೆಯಲ್ಲಿ ಕೊನೆಗೊಂಡಂಥ ಆದರ್ಶಾತ್ಮಕ ಒಂದು ದರ್ಶನದ ನಿರ್ಮಾಪಕ ತತ್ವ ಆಗುತ್ತೆ. ವಿಕಾಸ ಭಾವನೆಯನ್ನು ಪುರಾತನ ಲ್ಯಾಟಿನ್ ಮತ್ತು ಗ್ರೀಕ್ ಇವುಗಳಿಂದ ಅನ್ವಯಿಸಲಾಗಿತ್ತಲ್ಲದೆ ಜ್ಞಾನವೃದ್ಧಿಯಾದಂತೆ ಅದನ್ನು ವಿಸ್ತಾರವಾಗಿ ಬೆಳೆಸಿ ಪೌರೋಹಿತ್ಯ ನಾಗರಿಕಗಳಿಗೂ ಸಹ ಅದನ್ನು ಅನ್ವಯ ಮಾಡುತ್ತೆ. ಹಾಗೆ ವಿದ್ಯಾರ್ಥಿಗಳೇ, ಈ ಭಾವನಾ ಸ್ವಾತಂತ್ರ್ಯ ಯುಗದ ಮತ್ತೊಂದು ಪ್ರಮುಖವಾದಂಥ ಒಂದು ಲಕ್ಷಣ ಏನಪ್ಪ ಅಂತಂದರೆ, ಇತಿಹಾಸ ಅಂದರೆ ಆದರ್ಶ ಮೌಲ್ಯಗಳ ಚರಿತ್ರೆ ಎಂಬ ಅರ್ಥವನ್ನು ಈ ಸಂದರ್ಭಗಳಲ್ಲಿ ಕೊಡ್ತಾರೆ. ಏನದು ಆದರ್ಶ ಮೌಲ್ಯಗಳು ಅಂದರೆ, ಧಾರ್ಮಿಕ, ದಾರ್ಶನಿಕ, ಪದ್ಯಾತ್ಮಕ, ಕಲಾತ್ಮಕ, ನ್ಯಾಯ ಸಂಬಂಧಿ ಹಾಗೂ ನೈತಿಕ ವಾಸ್ತವಾಂಶಗಳನ್ನು ವಿಕಾಸದ ಏಕಪ್ರೇರಣೆಯ ಕ್ರಿಯೆಯಿಂದ ಸಂಭವಿಸುವುದರ ಮೂಲಕ ಆಧ್ಯಾತ್ಮಿಕ ಮೌಲ್ಯಗಳ ಒಂದು ನಿರ್ದಿಷ್ಟ ಇತಿಹಾಸಗಳನ್ನು ಸುಸಂಘಟಿಸಿಕೊಳ್ಳುವಂಥ ಒಂದು ಪ್ರಯತ್ನ ಈ ಸಂದರ್ಭದಲ್ಲಿ ಆಗುತ್ತೆ.
ಹಿಂದಿನ ಯುಗದಲ್ಲಿ ಗಮನಾರ್ಹವಾಗಿ ಬೆಳೆದಿದ್ದಂಥ ಒಂದು ಇತಿಹಾಸಗಳ ಸಂಖ್ಯೆ ಇಲ್ಲಿ ಇನ್ನೂ ಹೆಚ್ಚಿಗೆ ಆಗುತ್ತೆ. ಅವುಗಳ ವಸ್ತು ವಿಷಯಗಳ ನವೀನತೆ ಸ್ಪಷ್ಟವಾಗಿ ಗೋಚರಕ್ಕೆ ಬಂದಿದ್ದು ಅವುಗಳ ಆಂತರಿಕ ಪಕ್ವತೆ ಅಥವಾ ಪೂರ್ಣ ವಿಕಾಸದಲ್ಲಿ. ಇದರಿಂದ ಹಿಂದೆ ರಚಿಸಲಾಗಿದ್ದಂಥ ಸಂಬಂಧಪಟ್ಟ ವಿಷಯಗಳ ತುಣುಕುಗಳ ಸಂಗ್ರಹಗಳನ್ನು ಮತ್ತು ಬರೆಯ ತರ್ಕದಿಂದ ಹುಟ್ಟಿದ ನಿರ್ಣಯಗಳನ್ನು ಇಲ್ಲಿ ಸೇರ್ಪಡಿಸ್ತಾರೆ. ಹಾಗೆಯೇ ಈ ಒಂದು ಭಾವನಾ ಸ್ವಾತಂತ್ರ್ಯ ಯುಗದ ಮತ್ತೊಂದು ಪ್ರಮುಖ ಲಕ್ಷಣ ಏನಪ್ಪ ಅಂದರೆ, ಪ್ರಥಮ ಬಾರಿಗೆ ಈ ಯುಗದಲ್ಲಿ ವಿಷಯಗಳ ಸಾಮಗ್ರಿಗಳನ್ನು ಕಂಡುಹಿಡಿದವರಿಗೂ ಹಾಗೂ ಅವುಗಳನ್ನು ಬಳಸ್ಕೊಳ್ತಿದ್ದಂಥ ಚಿಂತಕರಿಗೂ ಪಂಡಿತರಿಗೂ ಹಾಗೂ ಲೇಖಕರಿಗೂ ಒಂದು ರೀತಿ ಸಂಬಂಧವನ್ನು ಕಲ್ಪಿಸ್ತಾರೆ, ಸಂಬಂಧ ಏರ್ಪಡುತ್ತೆ ಹಾಗೂ ಐಕ್ಯತೆ ಉಂಟಾಗುತ್ತೆ. ಅಂದರೆ ಒಬ್ರಿಗೊಬ್ರಿಗೆ ಐಕ್ಯತೆ ಉಂಟಾಗುತ್ತೆ. ವಿಷಯಗಳನ್ನು ಸಾಮಗ್ರಿಗಳನ್ನು ಕಂಡುಹಿಡಿದಿದ್ದರೆ ಬೇರೆ, ಬಳಸ್ಕೊಳ್ತಿದ್ದಂಥವರು ಚಿಂತಕರಾಗಿರ್ಬೋದು, ಪಂಡಿತರಾಗಿರ್ಬೋದು, ಲೇಖಕರಾಗಿರ್ಬೋದು, ಅವ್ರ ನಡುವೆ ಒಂದು ರೀತಿ ಸಂಬಂಧ ಮತ್ತು ಐಕ್ಯತೆ ಈ ಒಂದು ಕಾಲದಲ್ಲಿ ಬೆಳೆಯುತ್ತೆ. 17-18ನೇ ಶತಮಾನದ ಒಂದು ಪಾಂಡಿತ್ಯಪೂರ್ಣ ಬರಹಗಳಲ್ಲಿ ಮಹಾಸಂಗ್ರಹ ಮತ್ತು ನಿಧಿಗಳ ಯಥಾರ್ಥ ಮೌಲ್ಯವನ್ನು ತಿಳಿಸಲಾಗಿರುತ್ತೆ ಮತ್ತು ಮೂಲ ಪ್ರಮಾಣಗಳ ನಿಷ್ಕೃಷ್ಟತೆ ಹಾಗೂ ಅತಿ ಜಾಗರೂಕ ಪರಿಶೀಲನೆ ಇಲ್ಲದಂಥ ಇತಿಹಾಸ ರಚನೆ ಸಾಧ್ಯವಿಲ್ಲ ಎಂಬುದನ್ನು ಈ ಕಾಲದಲ್ಲಿ ಸ್ಪಷ್ಟಪಡಿಸುತ್ತದೆ. ಈ ದೃಢ ನಿಶ್ಚಿತ ಅಭಿಪ್ರಾಯಗಳ ಒಂದು ಸ್ಪರ್ಶ ಮಾತ್ರದಿಂದಲೇ ಇಂದಿನ ಶತಮಾನಗಳ ವ್ಯಾವಹಾರಿಕ ಚರಿತ್ರೆಗಳು ಕರಗೋಗಿರ್ತವೆ. ಜ್ಞಾನಯುಗದ ಒಂದು ಚರಿತ್ರ ಲೇಖಕರು ಈ ಒಂದು ಅವಧಿಯಲ್ಲಿ ಅಪಖ್ಯಾತಿಗೆ ತುತ್ತಾಗಿರ್ತಾರೆ. ಅವರು ಇತಿಹಾಸ ಪ್ರಜ್ಞೆ ಇಲ್ಲದವರಂತೆ ಕಂಡು ಬರ್ತಾರೆ ಮತ್ತು ಕೇವಲ ವಿಷಯಗಳ ರಾಜಕೀಯ ಅಂಶಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸಿದ್ರಿಂದ ಮತ್ತು ಕೇವಲ ವ್ಯಕ್ತಿಯ ಉದ್ದೇಶ ಮತ್ತು ಅಲ್ಪ ವಿಷಯ ಹಾಗೂ ವಿವರಗಳ ಆಧಾರದ ಮೇಲೆ ಮಹತ್ವವಾಗಿದ್ದಂಥ ಘಟನೆಗಳನ್ನು ವಿವರಿಸಲು ವ್ಯರ್ಥವಾಗಿ ಪ್ರಯತ್ನಿಸ್ತಿದ್ದರಿಂದ ಅವರ ವಿವರಣೆಗಳು ನೀರಸಾಗಿರ್ತವೆ ಅಂತ ಅಂದ್ಬಿಟ್ಟು ಈ ಕಾಲದಲ್ಲಿ ಎಣಿಸ್ತಾರೆ. ಅದಕ್ಕೆ ಬದಲಾಗಿ ಅತ್ಯಂತ ರೋಚಕವಾದಂಥ, ಮನರಂಜನಾತ್ಮಕವಾದಂಥ, ಜನರನ್ನು ಮೆಚ್ಚಿಸುವಂಥ ಒಂದು ಲೇಖನ ಕಲೆ ಈ ಒಂದು ಅವಧಿಯಲ್ಲಿ ಆರಂಭ ಆಗುತ್ತೆ. ಅದನ್ನು ಹೆಚ್ಚಿನದಾಗಿ ಇಲ್ಲಿ ಬೆಳೆಸ್ಕೊಂಡಿದ್ದು ನಾವು ಕಾಣ್ತೀವಿ. ಹಾಗೇನೆ ವಿದ್ಯಾರ್ಥಿಗಳೇ, ಈ ಒಂದು ಭಾವನಾ ಸ್ವಾತಂತ್ರ್ಯದ ಲಕ್ಷಣಗಳನ್ನು ನಾವು ಸಂಕ್ಷಿಪ್ತವಾಗಿ ಹೇಳಿದರೆ, ಸಹಜ ಪ್ರವೃತ್ತಿಗಳು ಮತ್ತು ಮನೋಭಾವವನ್ನು ಶ್ಲಾಘಿಸುವುದು ಭಾವನಾ ಸ್ವಾತಂತ್ರ್ಯದ ಮೂಲ ತತ್ವವಾಗಿತ್ತು ಅಂತಂದು ಹೇಳ್ಬೋದು. ತರ್ಕ ಮತ್ತು ಪೂಜೆಯ ಆರಾಧನೆಗೆ ಅವರ ವಿರೋಧವಿತ್ತು. ಪ್ರಕೃತಿಯ ಆಳವಾದಂಥ ಆರಾಧನೆ ಮತ್ತು ಅಧಿನಿಯಮಬದ್ಧತೆಯ ಬಗ್ಗೆ ತಾತ್ಸಾರ ಎತ್ಕಾಣ್ತಿತ್ತು. ದೀನವರ್ಗಗಳನ್ನು ಪ್ರೀತಿಸೋದು ಮತ್ತು ಪ್ರಪಂಚವನ್ನು ಪುನರ್ರಚಿಸುವಂಥ ಉತ್ಸಾಹ ಈ ಭಾವನಾ ಸ್ವಾತಂತ್ರ್ಯ ಯುಗದಲ್ಲಿ ಕಂಡುಬರುತ್ತೆ ಅಥವಾ ರಮ್ಯ ಇತಿಹಾಸ ಲೇಖನ ಕಲೆಯಲ್ಲಿ ಕಂಡುಬರುತ್ತೆ. ಹಾಗೆ ವಿದ್ಯಾರ್ಥಿಗಳೇ, ನಾವು ಇಷ್ಟೆಲ್ಲ ಕೊಡುಗೆಯನ್ನು ಕೊಟ್ಟಂಥ ಭಾವನಾ ಸ್ವಾತಂತ್ರ್ಯ ಯುಗದಲ್ಲಿ ಲೋಪದೋಷಗಳು ಇರಲಿಲ್ಲ ಅಂತಂದೇನು ಇರಲಿಲ್ಲ. ಈ ಕಲೆಯಲ್ಲಿ ಎಷ್ಟೋ ಉತ್ತಮ ಲಕ್ಷಣಗಳಿದ್ದರೂ ಸಹ ಇದು ಹಲವಾರು ದೋಷಗಳಿಂದ ಕೂಡಿತ್ತು. ಮೊದಲನೇದಾಗಿ ಏನಪ್ಪ ಅಂದರೆ, ಇದು ಕಲ್ಪನೆಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಾರೆ. ಈ ಒಂದು ಜ್ಞಾನೋದಯ ಯುಗದ ನಂತರ ಬಂದಂಥ ಭಾವನಾ ಸ್ವಾತಂತ್ರ್ಯ ಯುಗದಲ್ಲಿ ಕಲ್ಪನೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಾರೆ. ಈ ರಮ್ಯ ಇತಿಹಾಸಕಾರರು ಹಲವು ದೋಷಪೂರಿತ ವಿಧಾನಗಳನ್ನು ಅನುಸರಿಸ್ತಾರೆ. ಅವ್ರು ಮಾಡ್ಕೊಂಡಿದ್ದಂಥ ಗ್ರಂಥಗಳು ಹೆಚ್ಚು ಕಲ್ಪನೆಗಳು ಅಥವಾ ಊಹೆಗಳಿಗೆ ಅವಕಾಶ ನೀಡಿರೋದನ್ನು ನಾವು ಕಾಣ್ತೀವಿ. ಇಂಥ ಕೃತಿಗಳನ್ನು ಆಯ್ಕೆ ಮಾಡುವಾಗ ಅವರು ವಾಸ್ತವತೆಯ ಬಗ್ಗೆ ಅವರು ಹೆಚ್ಚಿನ ಗಮನವನ್ನು ಹರಿಸಲಿಲ್ಲ. ಮೇಲ್ನೋಟಕ್ಕೆ ಸತ್ಯ ಎನ್ನುವಂಥ ಒಂದು ಘಟನೆಗಳನ್ನು ಯಾವ ಸಂಕೋಚವಿಲ್ಲದೆ ಅವರು ಬರಿತಾ ಹೋಗಿರೋದು ನಾವು ಕಾಣ್ತೀವಿ. ಅಂದರೆ ಸತ್ಯ ಶೋಧಕರಿಗಿಂತ ಹೆಚ್ಚಾಗಿ ರಂಜಕ ಕಾವ್ಯಗಳ ರಚನಾಕಾರರ ಪ್ರಭಾವಕ್ಕೆ ಒಳಗಾಗಿದ್ದಂಥ ಮತ್ತು ಅದು ಆಧಾರವಿಲ್ಲದ ಊಹೆ ಹಾಗೂ ಕಲ್ಪನೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ರಿಂದ ಅವರಲ್ಲಿ ವಿಮರ್ಶಾತ್ಮಕ ಆಲೋಚನಾ ಕ್ರಮ ಅತ್ಯಂತ ಅಮುಖ್ಯ ಆಗಿತ್ತು ಅನ್ನೋದು ನಾವು ಕಾಣ್ತೀವಿ. ಅದು ಸತ್ಯವನ್ನೇ ಬೆಲೆಯಾಗಿ ತೆತ್ತು
ಗತಕಾಲದ ಘಟನೆಗಳನ್ನು ಅತ್ಯಂತ ಆಕರ್ಷಕವಾದಂಥ ರೀತಿಯಲ್ಲಿ ನಿರೂಪಿಸುವಂಥ ಒಂದು ಪ್ರಯತ್ನವನ್ನು ಈ ಕಾಲದಲ್ಲಿ ಮಾಡೋದು ನಾವು ಕಾಣ್ತೀವಿ. ಹಾಗೆ ಇದರ ಇನ್ನೊಂದು ಪ್ರಮುಖವಾದಂಥ ದೋಷ ಏನಪ್ಪ ಅಂದರೆ ನೀತಿ ಮತ್ತು ದಾರ್ಶನಿಕತೆಗೆ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದು. ಈ ರಮ್ಯ ಇತಿಹಾಸಕಾರರು ಸತ್ಯಕ್ಕೆ ಬದಲಾಗಿ ನೈತಿಕ ಮತ್ತು ಆಧ್ಯಾತ್ಮಿಕ ಬೋಧನಾ ವಿಷಯವಾಗಿ ಇತಿಹಾಸವನ್ನು ಪರಿಗಣಿಸ್ತಾರೆ. ಕೆಡುಕನ್ನು ಉಂಟು ಮಾಡುವಂಥ ಅಪಾಯಕಾರಿ ಸತ್ಯಗಳಿಗಿಂತ ಒಳ್ಳೆಯ ಪರಿಣಾಮಗಳನ್ನು ಉಂಟು ಮಾಡಬಲ್ಲವಂಥ ಅಸತ್ಯಗಳೇ ಮೇಲು ಅಂತ ಅಂದ್ಬಿಟ್ಟು ಪರಿಗಣಿಸಿರ್ತಾರೆ ಈ ಕಾಲದಲ್ಲಿ. ಚರ್ಚಿನ ಧರ್ಮಾಧಿಕಾರಿಗಳ, ಪಾದ್ರಿಗಳ, ಸನ್ಯಾಸಿಗಳ ಒಂದು ಅಂತಃಪರದ ಅನ್ಯಾಯ ಅಕ್ರಮಗಳಾಗಿರ್ಬೋದು, ಅನೈತಿಕ ಸಂಬಂಧಗಳಾಗಿರ್ಬೋದು, ಅವುಗಳನ್ನೆಲ್ಲವನ್ನು ಸಹ ಇಲ್ಲಿ ರಹಸ್ಯವಾಗಿಡ್ತಾರೆ. ಆ ಮೂಲಕ ಧಾರ್ಮಿಕ ಮತ್ತು ಸಾಮಾಜಿಕ ದುರಂತಗಳನ್ನು ತಪ್ಪಿಸ್ತಾರೆ ಈ ಒಂದು ಕಾಲದಲ್ಲಿ. ಇದು ಈ ಒಂದು ವರದಿಯಲ್ಲಿ ಕಂಡುಬರುವಂಥ ಒಂದು ಪ್ರಮುಖವಾದಂಥ ಒಂದು ದೋಷ. ಇನ್ನು ಮೂರನೇ ದೋಷ ಯಾವುದಪ್ಪ ಅಂದರೆ ಅಂಧ ಧರ್ಮಶ್ರದ್ಧೆ. ಈ ಕಾಲದ ಇತಿಹಾಸದಲ್ಲಿ ವೈಚಾರಿಕತೆಗೆ ಪುರಸ್ಕಾರ ದೊರೆಯದೆ ಅಂಧ ಧರ್ಮಶ್ರದ್ಧೆ, ಪ್ರಾರ್ಥನೆ ಇವುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ದೊರಕುತ್ತೆ. ಆ ಮೂಲಕ ಸಾಮಾಜಿಕ ಮತ್ತು ಧಾರ್ಮಿಕ ಭದ್ರತೆಯನ್ನು ಮತ್ತು ಸಾಂಸ್ಕೃತಿಕ ಹಿರಿಮೆಯನ್ನು ಸಂರಕ್ಷಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಈ ಕಾಲದ ಇತಿಹಾಸಕಾರರು ಅಥವಾ ಲೇಖಕರು ಮಾಡ್ತಾರೆ. ಅಂತಹ ಅಂಧಶ್ರದ್ಧೆ ಬಹಳ ಕಾಲ ಉಳಿಯೋದಿಲ್ಲ. ಏಕೆಂತಂದರೆ ಅದು ನೋಡಲಿಕ್ಕೆ ಮನೋರಂಜನೀಯವಾಗಿ ಕಾಣಿರುತ್ತೆ, ಆಕರ್ಷಣೀಯವಾಗಿ ಕಂಡಿರುತ್ತೆ, ಆದರೆ ಅದು ಬಹಳ ಕಾಲ ಉಳಿಯುವಂಥದ್ದಲ್ಲ. ಮತ್ತೊಂದು ಪ್ರಮುಖವಾದಂಥ ಒಂದು ದೋಷ ಏನಪ್ಪ ಅಂದರೆ ಕುಲೀನರಿಗೆ ಪ್ರಾಶಸ್ತ್ಯ. ಈ ಕಾಲದ ಇತಿಹಾಸಕಾರರು ಸಾಮಾನ್ಯ ಜನರ ಅವರ ಬಗ್ಗೆ ಅತ್ಯಂತ ನಿರ್ಲಕ್ಷಣೆಯನ್ನು ತೋರಿಸ್ಬಿಟ್ಟು ಕೇವಲ ಶ್ರೀಮಂತರ ಹಾಗೂ ಕುಲೀನರ ಕೃಪಾಕೋಷಣೆಯಲ್ಲೇ ಕೃತಿಯನ್ನು ರಚಿಸ್ತಾರೆ. ಅವು ಕುಲೀನರಿಗಾಗಿ, ಕುಲೀನರಿಂದ ಹಾಗೂ ಕುಲೀನರ ಬಗ್ಗೆ ಬರೆದಂಥ ಕೃತಿಗಳಾಗಿರ್ತವೆ. ಶ್ರೀಸಾಮಾನ್ಯರ ಹಾಗೂ ಗ್ರಾಮೀಣ ಜನತೆಯ ಕಷ್ಟ ಸುಖಗಳನ್ನು ಅವರು ಉಪೇಕ್ಷೆ ಮಾಡಿರ್ತಾರೆ, ನಿರ್ಲಕ್ಷ್ಯ ಮಾಡಿರ್ತಾರೆ. ಸೊ ಅವುಗಳನ್ನು ಅಲ್ಲದೆ ಅವರ ಒಂದು ಶೋಷಣೆಯನ್ನು ಕೊನೆಗೊಳಿಸುವಂಥ ಪ್ರಯತ್ನವನ್ನು ಸಹ ಇವರು ಯಾರೂ ಸಹ ಮಾಡೋದಿಲ್ಲ. ಇದು ಇನ್ನೊಂದು ಪ್ರಮುಖವಾದಂಥ ಒಂದು ದೋಷ. ಇನ್ನು ಮತ್ತೊಂದು ಪ್ರಮುಖವಾದಂಥ ದೋಷ ಏನಪ್ಪ ಅಂದರೆ ರಹಸ್ಯ ಘಟನೆಗಳನ್ನು ಉಪೇಕ್ಷೆ ಮಾಡಿದ್ದು. ಈ ಕಾಲದ ಇತಿಹಾಸಕಾರರು ಹಲವಾರು ಧರ್ಮಾಧಿಕಾರಿಗಳ ರಹಸ್ಯ ವರ್ತನೆಯನ್ನು ಅವರು ಕೈ ಬಿಡ್ತಾರೆ. ಅವುಗಳ ಬಗ್ಗೆ ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಸತ್ಯ ಸಂಗತಿಗಳಿಂದ ಅವುಗಳೆಲ್ಲ ಸಹ ವಂಚಿತಾಗಿರೋದು ನಾವು ಕಾಣ್ತೀವಿ. ಹಾಗೆಯೇ ಈ ಒಂದು ಭಾವನಾ ಸ್ವಾತಂತ್ರ್ಯ ಯುಗದ ಇನ್ನೊಂದು ಪ್ರಮುಖವಾದಂಥ ಒಂದು ದೋಷ ಏನಪ್ಪ ಅಂದರೆ ಪೊಳ್ಳು ಇತಿಹಾಸಗಳ ಸುಗ್ಗಿ. ಈ ಒಂದು ಅವಧಿಯಲ್ಲಿ ಹಲವಾರು ಐತಿಹಾಸಿಕ ಕೃತಿಗಳು ರಚನೆಯಾಗ್ತವೆ. ಹೆಂಗಪ್ಪ ಅಂತಂದರೆ ಯಾರಂದರೆ ಅವರು ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಈ ಕಾಲದ ಓದುಗರ ಸಂಖ್ಯೆಯಲ್ಲಿ ಅದರಲ್ಲೂ ಸಹ ಮಹಿಳೆಯರಲ್ಲಿ ಹೆಚ್ಚಿನ ಓದುಗರು ಕಂಡುಬರ್ತಾರೆ. ಅವರ ಒಂದು ಬೇಡಿಕೆಗಳನ್ನು ಈಡೇರಿಸೋದಕ್ಕಾಗಿ ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಅಧಿಕ ಸಂಖ್ಯೆಯಲ್ಲಿ ಗ್ರಂಥಗಳನ್ನು ರಚನೆ ಮಾಡಿ ಪ್ರಕಟ ಮಾಡಿಸ್ತಾರೆ. ಇಂತಹ ಲೇಖಕರಿಗೆ ಚರ್ಚ್ಗಳು ಮತ್ತು ಸರ್ಕಾರಗಳು ತಮ್ಮ ಪ್ರಾಬಲ್ಯವನ್ನು ಉಳಿಸ್ಕೊಳ್ಳುವಲ್ಲೂ ಅವರು ಸಹ ಪ್ರೋತ್ಸಾಹವನ್ನು ಮಾಡಿರ್ತಾರೆ. ಹಾಗಾಗಿ ವಾಸ್ತವಾಂಶಗಳನ್ನು ಇಲ್ಲಿ ಮರೆಮಾಚಿಸ್ತಾರೆ. ಹಾಗಾಗಿಯೇ ಈ ಒಂದು ಅವಧಿಯಲ್ಲಿ ಕಲ್ಪನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದರಿಂದಾಗಿ, ಮನೋರಂಜನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದರಿಂದಾಗಿ ಎಷ್ಟೊಂದು ಕೃತಿಗಳು ಇಲ್ಲಿ ರಚನೆ ಆಗ್ತವೆ. ಅವೆಲ್ಲ ಶುದ್ಧ ಐತಿಹಾಸಿಕ ಕೃತಿಗಳಾಗದಲೇ ಪೊಳ್ಳು ಐತಿಹಾಸಿಕ ಕೃತಿಗಳಾಗಿ ಇದ್ದನ್ನು ನಾವು ಕಾಣ್ತೀವಿ. ಎಲ್ಲನೂ ಭಾವನಾ ಸ್ವಾತಂತ್ರ್ಯದ ದೋಷಗಳು. ಇನ್ನು ಈ ಭಾವನಾ ಸ್ವಾತಂತ್ರ್ಯದ ಪ್ರಮುಖ ಇತಿಹಾಸಕಾರರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋದಾದರೆ ಪ್ರಮುಖವಾಗಿ ಜೆ ರೋಸೋ, ಹಾಗೆಯೇ ಇಮ್ಯಾನ್ಯುಯಲ್ ಕಾಂಟ್, ಥಾಮಸ್ ಕಾರ್ಲೈಲ್ ಇವರೆಲ್ಲರೂ ಬರ್ತಾರೆ. ಅದರಲ್ಲಿ ರೂಸೋ 1770
27ರಿಂದ 79ರವರೆಗೆ ಬದುಕಿದ್ದಂಥವನು. ಇವನು ರಮ್ಯ ಇತಿಹಾಸ ಲೇಖನ ಕಲೆಯ ಪಿತಾಮಹ ಅಥವಾ ಭಾವನಾ ಸ್ವಾತಂತ್ರ್ಯ ಯುಗದ ಇತಿಹಾಸದ ಪಿತಾಮಹ. ರೂಸೋ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಜಗತ್ತು ಕಂಡಂಥ ಒಬ್ಬ ಮಹಾನ್ ತತ್ವಜ್ಞಾನಿಗಳಲ್ಲಿ ರೂಸೋನು ಸಹ ಒಬ್ಬ. ಅವನ ಕೃತಿಗಳು ಯಾವ್ಯಾವಪ್ಪ ಅಂದರೆ ಸೋಷಿಯಲ್ ಕಾಂಟ್ರಾಕ್ಟ್, ಎಮಿಲಿ, ಕನ್ಫೆಷನ್ಸ್, ಹಿಲಾಯಿಸಿ ಇವೆಲ್ಲವೂ ಸಹ ಒಂದು ಬರೆದಂಥ ಕೃತಿಗಳು. ಅದರಲ್ಲೂ ಪ್ರಮುಖವಾಗಿ ಈ ಸೋಷಿಯಲ್ ಕಾಂಟ್ರಾಕ್ಟ್ ಅವನ ಹೆಸರನ್ನು ಅಜರಾಮರಗೊಳಿಸಿರುವಂಥ ಒಂದು ಕೃತಿ. ಆ ಸೋಷಿಯಲ್ ಕಾಂಟ್ರಾಕ್ಟ್ ಅಥವಾ ಸಾಮಾಜಿಕ ಒಪ್ಪಂದ ಎನ್ನುವಂಥ ಕೃತಿಯಲ್ಲಿ ಅವನು ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಎನ್ನುವಂಥ ಶ್ರೇಷ್ಠ ತತ್ವಗಳನ್ನು ಜಗತ್ತಿಗೆ ನೀಡಿ ಅಮರಾಗಿದ್ದನು. ಈ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವಗಳೇ ಫ್ರಾನ್ಸಿನ ಮಹಾಕ್ರಾಂತಿಗೆ ಮೂಲ ತತ್ವಗಳಾಗಿದ್ದವು ಅನ್ನೋದನ್ನು ನಾವು ಕಾಣ್ತೀವಿ. ಅಂತಹ ಶ್ರೇಷ್ಠ ತತ್ವಗಳನ್ನು ಕೊಟ್ಟಂಥವನು ರೂಸೋ. ಅವನು ಪ್ರಕೃತಿಗೆ ಮರಳಿ ಎನ್ನುವಂಥ ಘೋಷಣೆಯನ್ನು ಕೊಡುತ್ತಾನೆ. ಅವನು ನೀಡಿದಂಥ ಈ ಪ್ರಕೃತಿಗೆ ಮರಳಿ ಎನ್ನುವಂಥ ಒಂದು ರೂಸೋನ ಘೋಷಣೆ ಈ ಒಂದು ಭಾವನಾ ಸ್ವಾತಂತ್ರ್ಯ ಯುಗಕ್ಕೆ ಒಂದು ರೀತಿ ಅಡಿಪಾಯ ಆಗುತ್ತೆ. ಮತ್ತೊಬ್ಬ ಪ್ರಮುಖವಾದಂಥ ಭಾವನಾ ಸ್ವಾತಂತ್ರ್ಯ ಯುಗದ ಇತಿಹಾಸಕಾರ ಯಾರಪ್ಪ ಅಂದರೆ ಇಮ್ಯಾನ್ಯುಯಲ್ ಕಾಂಟ್. ಈ ಇಮ್ಯಾನ್ಯುಯಲ್ ಕಾಂಟು ಅವನು ತನ್ನ ಒಂದು ಕೃತಿ ಆನ್ ಐಡಿಯಾ ಫಾರ್ ಎ ಯೂನಿವರ್ಸಲ್ ಹಿಸ್ಟ್ರಿ ಫ್ರಮ್ ದಿ ಕಾಸ್ಮೋಪಾಲಿಟನ್ ವ್ಯೂ ಎನ್ನುವಂಥ ಕೃತಿಯಲ್ಲಿ ಪ್ರಕೃತಿಯ ನಿಯಮಗಳು ವಿಜ್ಞಾನಿಗೆ ಹೇಗೆ ಮುಖ್ಯ ಆಗ್ತವೋ ಹಾಗೆಯೇ ಪ್ರಕೃತಿಯ ಯೋಜನೆಗಳು ಇತಿಹಾಸಕಾರನಿಗೆ ಆಸಕ್ತಿಯುತವಾಗಿ ಇರ್ತವೆ ಅಂತಂದು ಹೇಳಿದಂಥವನು ಇಮ್ಯಾನ್ಯುಯಲ್ ಕಾಂಟ್. ವ್ಯಕ್ತಿ, ಆತನ ಸ್ವಾತಂತ್ರ್ಯ ಮತ್ತು ಆತನ ನೈತಿಕ ಬೆಲೆಗೆ ಕಾಂಟ್ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಗತಕಾಲ ಮಾನವನ ಅವಿವೇಕ, ಮಹತ್ವಾಕಾಂಕ್ಷೆ, ಲೋಭ ಹಾಗೂ ದುರ್ನಾಟತೆಯ ದೃಶ್ಯವಾಗಿ ಅವನಿಗೆ ಕಂಡುಬರುತ್ತೆ. ಈತ ಇತಿಹಾಸಕಾರರನ್ನು ವೀಕ್ಷಕನನ್ನಾಗಿಯೂ ಪ್ರಕೃತಿಯನ್ನು ಒಂದು ದೃಶ್ಯವನ್ನಾಗಿಯೂ ಕಂಡಂಥವನು ಇಮ್ಯಾನ್ಯುಯಲ್ ಕಾಂಟ್. ಭಾವನಾ ಸ್ವಾತಂತ್ರ್ಯ ಯುಗದ ಒಬ್ಬ ಪ್ರಮುಖ ಇತಿಹಾಸಕಾರ. ವಿದ್ಯಾರ್ಥಿಗಳೇ, ನಾವು ಇದುವರೆಗೂ ಭಾವನಾ ಸ್ವಾತಂತ್ರ್ಯ ಯುಗ ಅಥವಾ ರಮ್ಯ ಇತಿಹಾಸ ಲೇಖನ ಕಲೆ ಅಥವಾ ರೊಮ್ಯಾಂಟಿಕ್ ಹಿಸ್ಟಾರಿಯೋಗ್ರಫಿ ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೀವಿ. ಅದರ ಒಂದು ಅರ್ಥ ಮತ್ತು ಅದರ ಲಕ್ಷಣಗಳೇನು, ಹಾಗೆಯೇ ಅದರ ದೋಷಗಳೇನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೀವಿ. ಹಾಗೂ ಭಾವನಾ ಸ್ವಾತಂತ್ರ್ಯ ಯುಗದ ಇಬ್ಬರು ಪ್ರಮುಖವಾದಂಥ ಇತಿಹಾಸಕಾರರಾದಂಥ ರೂಸೋ ಮತ್ತು ಇಮ್ಯಾನ್ಯುಯಲ್ ಕಾಂಟ್ ಬಗ್ಗೆ ಚರ್ಚೆ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ಈ ಭಾವನಾ ಸ್ವಾತಂತ್ರ್ಯ ಯುಗದ ಪ್ರಖ್ಯಾತ ಇತಿಹಾಸಕಾರರಾದಂಥ ಥಾಮಸ್ ಕಾರ್ಲೈಲ್ ಅವರ ಬಗ್ಗೆ ಚರ್ಚೆ ಮಾಡೋಣ. ನಿಮಗೆಲ್ಲರಿಗೂ ಧನ್ಯವಾದಗಳು.